ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿದೆ. ಆದರೆ ಮಳೆಯಿಂದಾಗಿರುವಂತಹ ಅವಾಂತರಗಳು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಸತತವಾಗಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಸ್ತೆ ಬದಿ ಪಾರ್ಕ್ ಮಾಡಿದಂತಹ ವಾಹನಗಳು ಜಖಂ ಆಗಿರುವಂಥದ್ದು. ಕೆಲಕಾಲ ವಿದ್ಯುತ್ ಸಂಪರ್ಕ ಕಟ್ಟಾಗಿತ್ತು. ಜನ ರಾತ್ರಿ ಇಡೀ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಲ್ಲೇಶ್ವರಂನ 17 ಕ್ರಾಸ್ ಬಳಿ ಅವಾಂತರವೇ ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರವೊಂದು ದರಶಾಹಿಯಾಗಿದೆ. ತತ್ಕ್ಷಣಕ್ಕೆ ಅದನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಕಾರಿನ ಮೇಲೇನೆ ಮರ ಬಿದ್ದಿರುವಂಥದ್ದು. ಹಲವು ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಕೂಡ ಕೆಳಗೆ ಬಿದ್ದಿರುವಂಥದ್ದು. ಅದರ ಪರಿಣಾಮ ಹಲವು ನಗರಗಳಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆಗಿತ್ತು. ತತ್ಕ್ಷಣಕ್ಕೆ ಸರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ನಿನ್ನೆ ಒಂದೇ ದಿನ ಸುರಿದಂತಹ ಮಳೆ ಎಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಮಲ್ಲೇಶ್ವರಂನ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಬುಡೆ ಸಮೇತ ಕೆಳಗಾಗ್ಬಿಟ್ಟಿದೆ ನೋಡಿ. ಆ ಸಿಗ್ನಲ್ ಅಲ್ಲೇ ಆಗಿರುವಂತಹ ಘಟನೆ ಇದು. ಕೆಳಗೆ ಯಾವುದೋ ಒಂದು ಕಾರ್ ಕೂಡ ಸಿಲ್ಕೊಂಡಿರುವಂತಹದ್ದು, ಬಿಳಿ ಬಣ್ಣದ್ದು. Cloud9 ಆಸ್ಪತ್ರೆಯ ಪಕ್ಕದಲ್ಲಿಯೇ ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಜನನಿಬಿಡ ಪ್ರದೇಶ ಅದು. ಮಲ್ಲೇಶ್ವರಂನ 17ನೇ ಕ್ರಾಸ್ನಲ್ಲಿ ಘಟನೆ ಆಗಿರುವಂಥದ್ದು. ಜನನಿಬಿಡ ಪ್ರದೇಶದಲ್ಲಿಯೇ ಮರ ಕೆಳಗೆ ಬಿದ್ದಿರುವಂಥದ್ದು. ಸ್ಥಳೀಯರೆಲ್ಲರೂ ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾಗಿದ್ರು. ಮರವನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಇವತ್ತು 17th ಕ್ರಾಸ್ನ ಮಲ್ಲೇಶ್ವರಂ ಭಾಗದಲ್ಲಿ ಬೃಹತ್ ಮರ ಧರಾಶಾಹಿಯಾಗಿರುವಂಥದ್ದು. ನಾನೀಗ ಅದೇ ಭಾಗದಲ್ಲಿದ್ದೀನಿ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮರ ಮುರಿದು ಬಿದ್ದಿದೆ ಅಂತ. ಇಡೀ ರೋಡ್ ಕೂಡ ಜಾಮ್ ಆಗಿದೆ. ನೋಡ್ತಿರ್ಬೋದು, ಬೇರ್ ಸಮೇತ ಬುಡೆ ಸಮೇತ ಮುರಿದು ಬಿದ್ದಿದೆ. ಹೌದು, ಇದು ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇರ್ ಗಟ್ಟಿ ಇತ್ತೋ ಗೊತ್ತಿಲ್ಲ. ಅದರ ಮೇಲೆ ಸಿಮೆಂಟ್ ಕಾಂಕ್ರೀಟ್ ಮಾಡಿ ನಿಲ್ಲಿಸಲಾಗಿತ್ತೋ ಏನೋ. ಇದು ಮಲ್ಲೇಶ್ವರಂನ 17th ಕ್ರಾಸ್ನ Cloud9 ಆಸ್ಪತ್ರೆಯ ಮುಂಭಾಗ ಈ ಥರದ ಪರಿಸ್ಥಿತಿ ಎದುರಾಗಿದೆ. ನೋಡ್ಬೋದು, ಆ ಕಡೆ ವಾಹನಗಳಿಗೂ ಕೂಡ ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ಹೌದು, ಇಷ್ಟು ದೊಡ್ಡ ಮರವನ್ನು ತೆರವುಗೊಳಿಸೋದು ಅಷ್ಟು ಈಸಿ ಅಲ್ಲ. 1 ಗಂಟೆ ಆಗಿದೆ ಈಗಾಗಲೇ. 1 ಗಂಟೆಯ ಬಳಿಕ ಏನು ನಿಧಾನವಾಗಿ ತೆರವು ಮಾಡಲಾಗ್ತಿದೆ. ನೋಡ್ಬೋದು, ಆ ಕಡೆ ಕರೆಂಟ್ ವೈರಿಂದ ಹಿಡಿದು ಈ ಕಡೆ ಎಲ್ಲ ಕೇಬಲ್ಗಳು ಕಟ್ಟಾಗಿವೆ. ಸಂಚಾರ ಅಸ್ತವ್ಯಸ್ತ. ಜೊತೆಗೆ ಆ ಕಡೆ ನೋಡ್ಬೋದು, ಅಲ್ಲಿ ಅಪಾರ್ಟ್ಮೆಂಟು, ಗ್ಲಾಸಿನ ಅಪಾರ್ಟ್ಮೆಂಟ್ ಇದೆ. ಆ ಕಡೆ ಮೋಸ್ಟ್ಲಿ ಪುಡಿ ಪುಡಿ ಆದಂತೆ ಕಾಣ್ತಾ ಇದೆ. ಅಪಾರ್ಟ್ಮೆಂಟ್ನ ಗ್ಲಾಸ್ಗಳಿಗೂ ಹಾನಿಯಾದಂತೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಮರ ತೆರವು ಕಾರ್ಯಾಚರಣೆ ಕೂಡ ಶೀಘ್ರ ತ್ವರಿತಗತಿಯಲ್ಲೇ ನಡೀತಾ ಇರುವಂಥದ್ದನ್ನು ನೀವು ಈ ಕಡೆ ಗಮನಿಸಬಹುದು. ಮುಖ್ಯ ರಸ್ತೆ ಆಗಿರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿ ಬೇಗನೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಜೊತೆಗೆ ಇದು ಬುಡ ಸಮೇತ ಮುರಿದು ಬಿದ್ದಿರುವಂತಹ ಬೃಹತ್ ಮರ ಆಗಿರೋದ್ರಿಂದ ಖಂಡಿತವಾಗ್ಲೂ ತ್ವರಿತಗತಿಯಲ್ಲಿ ಕೆಲಸ ಆಗಲೇಬೇಕು. ಅದು ಮೇನ್ ರೋಡ್ ಆಗಿರೋದ್ರಿಂದ ಬಹಳ ಬೇಗನೆ ತೆರವು ಕಾರ್ಯ ನಡೀಲೇಬೇಕು. ಜೊತೆಗೆ ಆಸ್ಪತ್ರೆ ಕೂಡ ಹಿಂದೆ ಇದೆ. ಹಾಗಾಗಿ ಅದಕ್ಕೂ ಕೂಡ ಏನು ತೊಂದರೆ ಆಗಬಾರ್ದಲ್ವೇ. ಆಸ್ಪತ್ರೆಯಲ್ಲಿ ರೋಗಿಗಳಿರ್ತಾರೆ. ಜೊತೆಗೆ ಇದು ಮುಖ್ಯ ರಸ್ತೆ ಕೂಡ. ಹೀಗಾಗಿ ಸಂಚಾರವನ್ನು ಸುಗಮ ರೀತಿಯಲ್ಲಿ ತೆರವು ಮಾಡಿಕೊಡ್ಬೇಕಾಗುತ್ತೆ. ಹೀಗಾಗಿ ತ್ವರಿತಗತಿಯಲ್ಲಿ ಕೆಲಸ ಕೂಡ ನಡೀತಾ ಇದೆ. ಹೀಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಅನೇಕ ಮರಗಳು ಧರಾಶಾಹಿಯಾಗಿರುವಂಥದ್ದು. ಸದ್ಯಕ್ಕೆ ಈಗ ನಾನು ತೋರಿಸ್ತಿರುವಂತಹ ದೃಶ್ಯ, ನಾನಿರುವಂತಹ ದೃಶ್ಯ ಮಲ್ಲೇಶ್ವರನ 17th ಕ್ರಾಸ್ ಮುಖ್ಯ ರಸ್ತೆಯಲ್ಲಿ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ. ಈ BBMP ಅಧಿಕಾರಿಗಳು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರೆ ಅಂತಾರಲ್ಲ, ಹಂಗಾಯ್ತು ಅವ್ರ ಕತೆ. ಮಳೆ ಬರೋವರೆಗೂ ಎಚ್ಚೆತ್ಕೊಳ್ಳಲ್ಲ. ಇವರ ಕೆಲಸದಿಂದ ಬೆಂಗಳೂರಿನ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ಸಾಕಪ್ಪ ಸಾಕು BBMP ಸಹವಾಸ ಅಂಥೇಳಿ ಕೈ ಮುಗಿತಾ ಇದ್ದಾರೆ.